ಬನ್ನಿ ಸ್ನೇಹಿತರೆ, ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ನಮ್ಮ ಮೊದಲನೇ ಪ್ರಶ್ನೆ, ಕನ್ನಡದ ಕುಲಪುರೋಹಿತ ಯಾರು? ಎ ಕುವೆಂಪು, ಬಿ ಆಲೂರು ವೆಂಕಟರಾಯರು, ಸಿ ತೀನಂಶ್ರೀ, ಡಿ ಭೈರಪ್ಪ. ಸರಿಯಾದ ಉತ್ತರ ಬಿ ಆಲೂರು ವೆಂಕಟರಾಯರು. ನಮ್ಮ ಎರಡನೇ ಪ್ರಶ್ನೆ, ಕನ್ನಡದ ಮೊದಲ ಶಾಸನ ಯಾವುದು? ಎ ತಾಳಗುಂದ ಶಾಸನ, ಬಿ ಮಸ್ಕಿ ಶಾಸನ, ಸಿ ಹಲ್ಮಿಡಿ ಶಾಸನ, ಡಿ ಅಶೋಕನ ಶಿಲಾ ಶಾಸನ. ಸರಿಯಾದ ಉತ್ತರ ಸಿ ಹಲ್ಮಿಡಿ ಶಾಸನ. ನಮ್ಮ ಮೂರನೇ ಪ್ರಶ್ನೆ, ಕನ್ನಡದ ಮೊದಲ ನಾಟಕ ಯಾವುದು? ಎ ಸತ್ಯ ಹರಿಶ್ಚಂದ್ರ, ಬಿ ಮಿತ್ರವಿಂದ ಗೋವಿಂದ, ಸಿ ಸತ್ಯ ಸಾವಿತ್ರಿ, ಡಿ ಕಿತ್ತೂರಿನ ಹುಲಿ. ಸರಿಯಾದ ಉತ್ತರ ಬಿ ಮಿತ್ರವಿಂದ ಗೋವಿಂದ. ನಮ್ಮ ನಾಲ್ಕನೇ ಪ್ರಶ್ನೆ, ಕನ್ನಡ ವ್ಯಾಕರಣದಲ್ಲಿ ಎಷ್ಟು ಅಕ್ಷರಗಳಿವೆ? ಎ 51, ಬಿ 49, ಸಿ 50, ಡಿ 52. ಸರಿಯಾದ ಉತ್ತರ ಬಿ 49. ನಮ್ಮ ಐದನೇ ಪ್ರಶ್ನೆ, ಕರ್ನಾಟಕದ ಮೊದಲ ರಾಜವಂಶರು ಯಾರು? ಎ ಹೊಯ್ಸಳರು, ಬಿ ಚಾಲುಕ್ಯರು, ಸಿ ಕದಂಬರು, ಡಿ ಶಾತವಾಹನರು. ಸರಿಯಾದ ಉತ್ತರ ಸಿ ಕದಂಬರು. ನಮ್ಮ ಆರನೇ ಪ್ರಶ್ನೆ, ಕರ್ನಾಟಕದ ಮೊದಲ ರಾಜ ಯಾರು? ಎ ಅಶೋಕ, ಬಿ ವಿಷ್ಣುವರ್ಧನ, ಸಿ ಮಯೂರವರ್ಮ, ಡಿ ಕಾಕುತ್ಸವರ್ಮ. ಸರಿಯಾದ ಉತ್ತರ ಸಿ ಮಯೂರವರ್ಮ. ಏಳನೇ ಪ್ರಶ್ನೆ, ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಎ ಎಸ್ ನಿಜಲಿಂಗಪ್ಪ, ಬಿ ವೀರೇಂದ್ರ ಪಾಟೀಲ್, ಸಿ ಕೆ ಸಿ ರೆಡ್ಡಿ, ಡಿ ಕಡಿದಾಳ್ ಮಂಜಪ್ಪ. ಸರಿಯಾದ ಉತ್ತರ ಎ ಎಸ್ ನಿಜಲಿಂಗಪ್ಪ. ನಮ್ಮ ಎಂಟನೇ ಪ್ರಶ್ನೆ, ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಎ ಎಸ್ ನಿಜಲಿಂಗಪ್ಪ, ಬಿ ವೀರೇಂದ್ರ ಪಾಟೀಲ್, ಸಿ ಕೆ ಸಿ ರೆಡ್ಡಿ, ಡಿ ಕಡಿದಾಳ್ ಮಂಜಪ್ಪ. ಸರಿಯಾದ ಉತ್ತರ ಸಿ ಕೆ ಸಿ ರೆಡ್ಡಿ. ನಮ್ಮ ಒಂಬತ್ತನೇ ಪ್ರಶ್ನೆ, ಕರ್ನಾಟಕದ ಲೋಕಸಭಾ ಸದಸ್ಯರ ಸಂಖ್ಯೆ ಎಷ್ಟು? ಎ 224, ಬಿ 28, ಸಿ 24, ಡಿ 32. ಸರಿಯಾದ ಉತ್ತರ ಬಿ 28. ನಮ್ಮ 10ನೇ ಪ್ರಶ್ನೆ, ಕರ್ನಾಟಕದ ಪಂಚ ನದಿಗಳ ಜಿಲ್ಲೆ ಯಾವುದು? ಎ ವಿಜಯಪುರ, ಬಿ ಬೆಳಗಾವಿ, ಸಿ ಧಾರವಾಡ, ಡಿ ಕಲಬುರಗಿ. ಸರಿಯಾದ ಉತ್ತರ ಎ ವಿಜಯಪುರ. ಹೆಚ್ಚಿನ GK ಕ್ವೆಶ್ಚನ್ಸ್ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಶೇರ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.